ಇನ್ಸ್ಟಾಗ್ರಾಮ್ಗೆ ಯಾವ ರೀತಿ ಫಿಂಗರ್ ಪ್ರಿಂಟ್ ಲಾಕನ್ನು ಸೆಟ್ ಮಾಡೋದು ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ಬೋದು ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀನಿ, ಫಿಂಗರ್ ಪ್ರಿಂಟ್ ಕೇಳ್ತಿದ್ದೀನಿ. ನೋಡ್ಬೋದು ಫಿಂಗರ್ ಪ್ರಿಂಟನ್ನು ಕ್ಲಿಕ್ ಮಾಡ್ತಿದ್ದೀನಿ, ಓಪನ್ ಆಯಿತು. ಮತ್ತೊಮ್ಮೆ ನೋಡಿ ನಾನು ಇನ್ಸ್ಟಾಗ್ರಾಮ್ ಕ್ಲಿಕ್ ಮಾಡ್ತೀನಿ, ನೋಡ್ಬೋದು ಮತ್ತೆ ಲಾಕ್ ಕೇಳ್ತಿದೆ. ಫಿಂಗರ್ ಪ್ರಿಂಟನ್ನು ಕ್ಲಿಕ್ ಮಾಡ್ತಿದ್ದೀನಿ, ಎನೇಬಲ್ ಆಯಿತು, ಓಪನ್ ಆಯಿತು. ಈ ರೀತಿಯಾಗಿ ನೀವು ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಫಿಂಗರ್ ಪ್ರಿಂಟ್ ಲಾಕನ್ನು ಸೆಟ್ ಮಾಡ್ಕೋಬೋದು. ಈ ರೀತಿಯಾಗಿ ಸೆಟ್ ಮಾಡಿದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಏನೆಲ್ಲ ಪ್ರೈವೇಟಾಗಿ ಚಾಟ್ ಮಾಡ್ತೀರಿ ಅದನ್ನು ಬೇರೆ ಯಾರು ಕೂಡ ನೋಡೋಕ್ಕಾಗಲ್ಲ. ನಿಮ್ಮ ಫೋನನ್ನು ಅವರು ಓಪನ್ ಮಾಡಿದ್ರು ಕೂಡ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಏನಕ್ಕೆ ಈ ರೀತಿಯಾಗಿ ಕ್ಲಿಕ್ ಮಾಡ್ತಿದ್ದೀನಿ ನಿಮ್ಮ ಫಿಂಗರ್ ಪ್ರಿಂಟ್ ಕೇಳುತ್ತೆ. ಈ ರೀತಿಯಾಗಿ ನೀವು ಫಿಂಗರ್ ಪ್ರಿಂಟ್ ಲಾಕನ್ನು ನಿಮ್ಮ ಇನ್ಸ್ಟಾಗ್ರಾಮ್ಗೆ ಸೆಟ್ ಮಾಡ್ಕೋಬೋದು. ಫಿಂಗರ್ ಪ್ರಿಂಟ್ ಅಂತಲ್ಲ, ಪಾಸ್ವರ್ಡ್ ಲಾಕ್ ಕೂಡ ಸೆಟ್ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಈಸಿಯಾಗಿ ನೀವು ಒಂದೇ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ದೇ ನಿಮ್ಮ ಮೊಬೈಲ್ ಇರುವಂಥ ಸೆಟ್ಟಿಂಗ್ ಮಾಡೋ ಮೂಲಕ ಇನ್ಸ್ಟಾಗ್ರಾಮ್ಗೆ ಲಾಕನ್ನು ಸೆಟ್ ಮಾಡ್ಬೋದು. ನಿಮ್ಮ ಇನ್ಸ್ಟಾಗ್ರಾಮನ್ನು ಸೆಕ್ಯೂರ್ ಆಗಿ ನೀವು ಇಟ್ಕೋಬೋದು. ಯಾವ ರೀತಿ ಮಾಡಬೇಕಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಗೈಸ್, ಇವಾಗ ನಾನು ಇನ್ಸ್ಟಾಗ್ರಾಮ್ನಿಗೆ ಲಾಕನ್ನು ತೆಗೆದಿದ್ದೀನಿ. ನೋಡ್ಬೋದು ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಓಪನ್ ಆಗ್ತಿದೆ. ಗೈಸ್ ನೋಡ್ಬೋದು ಎಲ್ಲಿ ಕೂಡ ಇವಾಗ ಲಾಕ್ ಕೇಳ್ತಾ ಇಲ್ಲ. ಸೊ ಡೈರೆಕ್ಟಾಗಿ ಓಪನ್ ಆಗುತ್ತೆ. ಗೈಸ್ ಇವಾಗ ನಿಮಗೆ ಸ್ಟಾರ್ಟಿಂಗ್ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಯಾವ ರೀತಿ ನೀವು ಇನ್ಸ್ಟಾಗ್ರಾಮ್ ಅಕೌಂಟಿಗೆ ನೀವು ಯಾವುದೇ ಫೋನ್ ಯೂಸ್ ಮಾಡ್ತಿದ್ರು ಕೂಡ ಯಾವುದೇ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ದೇ ಸೆಟ್ಟಿಂಗ್ ಮಾಡೋ ಮೂಲಕ ಇನ್ಸ್ಟಾಗ್ರಾಮ್ಗೆ ಲಾಕ್ ಸೆಟ್ ಮಾಡ್ಬೋದು ಅಂತ. ಗೈಸ್ ಅದಕ್ಕೆ ನೀವು ಮಾಡಬೇಕಂದ್ರೆ ಮೊದಲಾಗಿ ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ ಹೋಗಬೇಕಾಗತ್ತೆ. ಸೆಟ್ಟಿಂಗಲ್ಲಿ ಯಾವ ಸೆಟ್ಟಿಂಗ್ ಮಾಡಬೇಕು, ಯಾವ ರೀತಿ ಲಾಕನ್ನು ಸೆಟ್ ಮಾಡಬೇಕು, ಫಿಂಗರ್ ಪ್ರಿಂಟನ್ನು ಯಾವ ರೀತಿ ಸೆಟ್ ಮಾಡ್ಬೋದು, ಜೊತೆಗೆ ಪಾಸ್ವರ್ಡನ್ನು ಯಾವ ರೀತಿ ಸೆಟ್ ಮಾಡ್ಬೋದು ನಿಮ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಗೈಸ್ ಅದಕ್ಕೂ ಮೊದಲು ಸ್ಮಾಲ್ ರಿಕ್ವೆಸ್ಟು, ನೀವೇನು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಏನಕ್ಕೆ ಇದೇ ರೀತಿ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ನಮ್ಮದು ಮೋಟಿವೇಶನ್ ಸಿಗುತ್ತೆ. ಪ್ರತಿಯೊಬ್ಬರ ಒಂದು ಲೈಕ್ ನಮಗೆ ಸಪೋರ್ಟಿವ್ ಆಗಿರುತ್ತೆ. ಲೈಕ್ ಮಾಡಿ. ಜೊತೆಗೆ ವಾಟ್ಸಪ್ ಗ್ರೂಪಲ್ಲಿ, ಫೇಸ್ಬುಕ್ ಗ್ರೂಪಲ್ಲಿ ಆದಷ್ಟು ಇದನ್ನು ಶೇರ್ ಮಾಡಿ. ಏನಕ್ಕೆ ಎಲ್ಲರೂ ಕೂಡ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿರ್ತಾರೆ, ಅವ್ರಿಗೆ ಲಾಕ್ ಯಾವ ರೀತಿ ಮಾಡಬೇಕಂತ ಗೊತ್ತಾಗಲ್ಲ. ಬಟ್ ನೀವು ಈ ವಿಡಿಯೋನ ಶೇರ್ ಮಾಡಿದರೆ ಅವರಿಗೂ ಹೆಲ್ಪ್ ಆಗುತ್ತೆ, ಅವರು ಇನ್ಸ್ಟಾಗ್ರಾಮು ಸೆಕ್ಯೂರ್ ಆಗಿರುತ್ತೆ. ಹಾಗಾಗಿ ಆದಷ್ಟು ವಾಟ್ಸಪ್ ಗ್ರೂಪಲ್ಲಿ, ಫೇಸ್ಬುಕ್ ಗ್ರೂಪಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಮೆಂಟ್ ಬಾಕ್ಸಲ್ಲಿ ಯೂಸ್ಫುಲ್ ಅನಿಸಿದರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ, ಸೂಪರ್ ನೈಸ್ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಗೈಸ್ ಮೊದಲೇದಾಗಿ ನೀವು ಇನ್ಸ್ಟಾಗ್ರಾಮ್ ಲಾಕ್ ಮಾಡಬೇಕಂದ್ರೆ ನೋಡ್ಬೋದು, ನಾನು ಲಾಕನ್ನು ಇವಾಗ ಅನ್ಲಾಕ್ ಮಾಡಿದ್ದೀನಿ ಅಂದರೆ ಆಫ್ ಮಾಡಿದ್ದೀನಿ. ಪ್ರಾಕ್ಟಿಕಲಾಗಿ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡಬೇಕಂತ. ಗೈಸ್ ಮೊದಲನೇದಾಗಿ ನೀವು ಸೆಟ್ಟಿಂಗನ್ನು ಓಪನ್ ಮಾಡ್ಕೊಳ್ಳಿ. ನೀವು ಯಾವ ಫೋನ್ ಯೂಸ್ ಮಾಡ್ತಿದ್ರು ಕೂಡ ಈ ಸೆಟ್ಟಿಂಗ್ ಸಿಗುತ್ತೆ. ಗೈಸ್ ಇಲ್ಲಿ ಒಂದು ಪ್ರೈವೇಸಿ ಅಂತ ಸಿಗುತ್ತೆ, ಚೆಕ್ ಮಾಡ್ಕೋಬೋದು. ಸೆಟ್ಟಿಂಗಲ್ಲಿ ಪ್ರೈವೇಸಿ ಅಂತ ಸಿಗುತ್ತೆ, ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ರೈಟ್ ಸೈಡಲ್ಲಿ ಪ್ರೈವೇಸಿ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಇವಾಗ ನೋಡ್ಬೋದು ಇಲ್ಲಿ ಆ್ಯಪ್ ಲಾಕ್ ಅಂತ ಫಸ್ಟ್ ಆಪ್ಷನ್ ಬರುತ್ತೆ. ನೋಡ್ಬೋದು ಆ್ಯಪ್ ಲಾಕ್ ಅಂತ. ಒಂದು ವೇಳೆ ಈ ಸೆಟ್ಟಿಂಗ್ ಸಿಕ್ಕಿಲ್ಲ ಅಂದರೆ ನಿಮ್ಗೆ ಈ ಸೆಟ್ಟಿಂಗಲ್ಲಿ ಡೈರೆಕ್ಟಾಗಿ ನೀವು ಸರ್ಚ್ ಬಾರಲ್ಲಿ ಇಲ್ಲಿ ಕೂಡ ನೀವು ಆ್ಯಪ್ ಲಾಕ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಅಥವಾ ನೋಡ್ಬೋದು ಆ್ಯಪ್ ಲಾಕ್ ಸರ್ಚ್ ಮಾಡಿದಾಗ ನಿಮಗೆ ಫಸ್ಟ್ ಆಪ್ಷನ್ ಬರುತ್ತೆ. ಸೊ ಕ್ಲಿಕ್ ಮಾಡ್ಕೊಳ್ಳಿ, ಎಲ್ಲ ಫೋನಲ್ಲಿ ಸಿಗುತ್ತೆ. ಗೈಸ್ ಇಲ್ಲಿ ಆ್ಯಪ್ ಲಾಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಇವಾಗ ನೀವು ಇಲ್ಲಿ ನಿಮ್ಮ ಫೋನಲ್ಲಿರುವಂಥ ಎಲ್ಲ ಆ್ಯಪ್ ಬರುತ್ತೆ. ಮೊದಲೇದಾಗಿ ಇಲ್ಲಿ ಆ್ಯಪ್ ಲಾಕ್ ಇಲ್ಲಿ ಆಫ್ ಇರುತ್ತೆ, ಇದನ್ನು ಆನ್ ಮಾಡ್ಕೊಳ್ಳಿ. ಇಲ್ಲಿ ಸೆಟ್ಟಿಂಗ್ ಬರುತ್ತೆ. ಮೊದಲೇದಾಗಿ ನೀವು ಇಲ್ಲಿ ಒಂದು ಪಾಸ್ವರ್ಡನ್ನು ಸೆಟ್ ಮಾಡಬೇಕಾಗುತ್ತೆ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಇಲ್ಲಿ ಯಾವುದೇ ಒಂದು ಪಾಸ್ವರ್ಡನ್ನು ಸೆಲೆಕ್ಟ್ ಮಾಡ್ಕೋಬೋದು. ನೋಡ್ಬೋದು ನಾನು ಇವಾಗ ಒಂದು ಪಾಸ್ವರ್ಡನ್ನು ಸೆಲೆಕ್ಟ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಗೈಸ್ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಅಂದರೆ ಪಾಸ್ವರ್ಡ್ ಮರ್ತೋದ್ರೆ ಇಲ್ಲಿ ಬ್ಯಾಕಪ್ಗೆ ಒಂದು ಕ್ವಶನ್ ಕೇಳ್ತಿದೆ, ನೀವು ಏನೇ ಒಂದು ಇಲ್ಲಿ ಆನ್ಸರ್ ಕೊಡ್ಬೋದು. ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಗೈಸ್ ಇಷ್ಟಾದ ನಂತರ ನೋಡ್ಬೋದು, ಇಷ್ಟಾದ ನಂತರ ನೆಕ್ಸ್ಟ್ ಮಾಡಬೇಕಾಗಿರೋದು ಇಲ್ಲಿ ಸೆಟ್ಟಿಂಗ್ ಐಕನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ನಂತರ ನೋಡ್ಬೋದು ಲಾಕ್ ಆ್ಯಪ್ ವೆನ್ ಅಂತ ಇದೆಯಲ್ವ, ಇಲ್ಲಿ ಸೆಕೆಂಡ್ ಆಪ್ಷನ್ ನೋಡ್ಬೋದು ಎಕ್ಸಿಸ್ಟಿಂಗ್ ದ ಆ್ಯಪ್ ಅಂತಿದೆ. ನೋಡ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಇದರಿಂದ ನೀವು ಅಪ್ಲಿಕೇಶನಿಂದ ಹೊರಗೆ ಬರ್ತಿದ್ದೇನೆ ಡೈರೆಕ್ಟಾಗಿ ಲಾಕ್ ಆಗುತ್ತೆ. ಹಾಗಾಗಿ ಅದಾದ ನಂತರ ನೀವು ಇವಾಗ ಪಾಸ್ವರ್ಡ್ ಸೆಟ್ ಆಗಿರುತ್ತೆ. ನೀವು ಇದನ್ನು ಫಿಂಗರ್ ಪ್ರಿಂಟ್ ಸೆಟ್ ಮಾಡಬೇಕಂದ್ರೆ ಇಲ್ಲಿ ನೋಡ್ಬೋದು ಅದರ್ ಅನ್ಲಾಕ್ ಮೆಥಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫಿಂಗರ್ ಪ್ರಿಂಟನ್ನು ಎನೇಬಲ್ ಮಾಡ್ಕೊಳ್ಳಿ. ಗೈಸ್ ಇವಾಗ ಇನ್ಸ್ಟಾಗ್ರಾಮಿಗೆ ಫಿಂಗರ್ ಪ್ರಿಂಟ್ ಸೆಟ್ ಆಗುತ್ತೆ. ಗೈಸ್ ಇಷ್ಟು ಮಾಡ್ತಿದ್ದೆ ಈಗ ನೋಡ್ಬೋದು. ನಂತರ ಇವಾಗ ಇಲ್ಲಿ ಯಾವ ಅಪ್ಲಿಕೇಶನ್ ಲಾಕ್ ಆಗಬೇಕು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಇಲ್ಲಿ ಇನ್ಸ್ಟಾಗ್ರಾಮ್ ಸೆಲೆಕ್ಟ್ ಮಾಡ್ತಿದ್ದೀನಿ. ಗೈಸ್ ನೋಡ್ಬೋದು ಇನ್ಸ್ಟಾಗ್ರಾಮ್ನ ಆನ್ ಮಾಡಿದ್ದೀನಿ. ಗೈಸ್ ಇಲ್ಲಿ ಇನ್ಸ್ಟಾಗ್ರಾಮ್ ಅಂತಲ್ಲ, ನೀವು ಫೇಸ್ಬುಕ್ಕು, ವಾಟ್ಸಪ್ ಎಲ್ಲದೂ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನೋಡ್ಬೋದು ಫೇಸ್ಬುಕ್ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ಬೇಕಿದ್ರೆ. ಗೈಸ್ ಇವಾಗ ನೋಡ್ಬೋದು ಇನ್ಸ್ಟಾಗ್ರಾಮಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ನೋಡ್ಬೋದು ಫಿಂಗರ್ ಪ್ರಿಂಟ್ ಕೇಳ್ತಿದೆ. ನೋಡ್ಬೋದು ಫಿಂಗರ್ ಪ್ರಿಂಟನ್ನು ಎನೇಬಲ್ ಮಾಡ್ತಿದ್ದೇನೆ. ಇದು ಅನ್ಲಾಕ್ ಆಗುತ್ತೆ, ಡೈರೆಕ್ಟಾಗಿ ಓಪನ್ ಆಗಲ್ಲ. ನೋಡ್ಬೋದು ಫಿಂಗರ್ ಪ್ರಿಂಟ್ ಮೂಲಕ ಮಾತ್ರ ಓಪನ್ ಆಗುತ್ತೆ. ಈ ರೀತಿಯಾಗಿ ನೀವು ನಿಮ್ಮ ಇನ್ಸ್ಟಾಗ್ರಾಮಿಗೆ ಫಿಂಗರ್ ಪ್ರಿಂಟ್ ಲಾಕ್ ಸೆಟ್ ಮಾಡೋ ಮೂಲಕ ನಿಮ್ಮ ಇನ್ಸ್ಟಾಗ್ರಾಮನ್ನು ಸೆಕ್ಯೂರ್ ಆಗಿ ಇಟ್ಕೋಬೋದು. ಕೇಸ್ ನಿಮ್ಮ ಮೊಬೈಲನ್ನು ಯಾರೇ ಯೂಸ್ ಮಾಡಿದ್ರು ಕೂಡ ಸೊ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸೊ ಈ ರೀತಿಯಾಗಿ ಲಾಕ್ ಸೆಟ್ ಮಾಡ್ಕೋಬೋದು. ಕೇಸ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಅವ್ರಿಗೆ ಗೊತ್ತಿರಲ್ಲ ಯಾವ ರೀತಿ ಲಾಕ್ ಮಾಡಬೇಕಂತ. ಸೊ ಅವರಿಗೆ ಹೆಲ್ಪ್ ಆಗುತ್ತೆ, ಜೊತೆಗೆ ಅವ್ರ ಇನ್ಸ್ಟಾಗ್ರಾಮ್ ಸೆಕ್ಯೂರ್ ಆಗಿರುತ್ತೆ. ಹಾಗಾಗಿ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿರಿ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ, ಹೊಸ ಟ್ರಿಕ್ಗಳಿಗೋಸ್ಕರ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.